ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕುದೂರ್ ನ್ಯೂಸ್. ನಾನು ಆರ್ ಮಹೇಶ್, ಸುದ್ದಿ ಸಂಪಾದಕ, ಕುದೂರ್ ನ್ಯೂಸ್. ಈಗ ಇವತ್ತಿನ ಪ್ರಮುಖ ಸುದ್ದಿ, ಕುದೂರು ಪಟ್ಟಣಕ್ಕೆ ಸದ್ದಿಲ್ಲದೆ ಮಾರಾಟವಾಗುತ್ತಿರುವ ಈ ಸೊಪ್ಪು. ಹಾಗಾದರೆ ಯಾವುದು ಈ ಸೊಪ್ಪು, ಏನು ಈ ಸೊಪ್ಪಿನ ಕತೆ ಅನ್ನೋದಾದರೆ, ಮಾಗಡಿ ತಾಲೂಕಿಗೆ ಮೊಟ್ಟ ಮೊದಲು ಒಳಚರಂಡಿ ವ್ಯವಸ್ಥೆ ಬಂದಿದೆ, ಅದು ಕುದೂರು ಪಟ್ಟಣಕ್ಕೆ. ಆದರೆ ಈ ಕುದೂರು ಪಟ್ಟಣದ ಒಳಚರಂಡಿಗೂ ಈ ಸೊಪ್ಪಿಗೂ ಏನು ಸಂಬಂಧ ಅಂತಂತೀರಾ? ಖಂಡಿತವಾಗ್ಲೂ ಸಂಬಂಧ ಇದೆ. ಕುದೂರು ಪಟ್ಟಣದಲ್ಲಿರುವಂತಹ ಒಟ್ಟು 7 ವಾರ್ಡ್ಗಳಲ್ಲಿ ಸಂಗ್ರಹವಾಗುವಂತಹ ಒಳಚರಂಡಿ ನೀರು ಹಾಗೂ ಚೆಕ್ ಡ್ಯಾಂ ಮೂಲಕ ಸಂಗ್ರಹವಾಗಿ ಹೊರಹರಿಯುವಂತಹ ನೀರು ಮಾರಪ್ಪನಪಾಳ್ಯ ಸಮೀಪದಲ್ಲಿರುವಂತಹ ಬೃಹತ್ ಚೇಂಬರ್ಗೆ ಈ ಎಲ್ಲ ನೀರುಗಳು ಸೇರ್ಪಡೆ ಆಗ್ತದೆ. ಹಾಗೂ ಈ ಮಾರಪ್ಪನಪಾಳ್ಯದ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ತೊರೆಯ ಮೂಲಕ ಈ ಒಳಚರಂಡಿ ನೀರು ತೊರೆಯ ಮೂಲಕ ಹರಿದು ಹೋಗ್ತದೆ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡಿರುವ ತೊರೆಯ ಅಕ್ಕಪಕ್ಕದಲ್ಲಿರುವ ಕೆಲವು ರೈತರು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ಮಾರಪ್ಪನಪಾಳ್ಯದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ತೊರೆಯ ಅಕ್ಕಪಕ್ಕದಲ್ಲಿರುವಂತಹ ಕೆಲವು ರೈತರು ಈ ತೊರೆಯಲ್ಲಿ ಹರಿಯುವಂತಹ ಕಲುಷಿತ ನೀರಿಗೆ ಪೈಪ್ಗಳನ್ನು ಅಳವಡಿಸಿ, ಮೋಟಾರ್ಗಳನ್ನು ಅಳವಡಿಸಿಕೊಂಡು ತಮ್ಮ ಹೊಲಗಳಲ್ಲಿ ಕಲುಷಿತ ನೀರಿನಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮಾರಪ್ಪನಪಾಳ್ಯದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದ ತೊರೆಯಲ್ಲಿ ಹರಿಯುವಂತಹ ಒಳಚರಂಡಿಯ ಕಲುಷಿತ ನೀರಿನಲ್ಲಿ ರೈತರು ಅದೆಷ್ಟರ ಮಟ್ಟಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ನೀವೇ ಗಮನಿಸಿ, ಕುದೂರು ಪಟ್ಟಣದಿಂದ ಮಾರಪ್ಪನಪಾಳ್ಯದ ತೊರೆಯಲ್ಲಿ ಸಂಗ್ರಹವಾಗುತ್ತಿರುವಂತಹ ಈ ಕೊಳಚೆ ನೀರು ಯಾವ ರೀತಿ ತೊರೆಯ ಅಕ್ಕಪಕ್ಕದಲ್ಲಿನ ಹೊಲಕ್ಕೆ ಪಂಪ್ ಆಗುತ್ತಿದೆ ಎಂದು ನೋಡಿ. ಈ ತೊರೆಯಲ್ಲಿ ಪಂಪ್ ಸೆಟ್ಗಳ ಮೂಲಕ ಈ ರೀತಿಯಾಗಿ ನೀರು ಪಂಪ್ ಆಗಿ ಬಲಭಾಗದಲ್ಲಿ ಕಾಣುವಂತಹ ಹೊಲಕ್ಕೆ ನೇರವಾಗಿ ಕಪ್ಪು ಪೈಪ್ನ ಮೂಲಕ ಸೀದಾ ಇಲ್ಲಿರುವಂತಹ ಬಾಳೆ ಗಿಡ, ಅಡಿಕೆ ಗಿಡಕ್ಕೆ ನೇರವಾಗಿ ಕೊಳಚೆ ನೀರು ಯಾವ ರೀತಿ ಪಂಪ್ ಆಗ್ತಾ ಇದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ತೊರೆಯ ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ ಒಂದು ಕೊಳಚೆ ನೀರನ್ನ ತಗೊಂಡು ಪಂಪ್ ಮಾಡಿಕೊಂಡು ಈ ರೀತಿಯಾಗಿ ಕೃಷಿ ಮಾಡ್ತಾ ಇದ್ದಾರಲ್ಲ, ಯಾಕೆ ಈ ರೈತರಿಗೆ ಈ ರೀತಿಯಾದ ಮನಸ್ಥಿತಿ ಬಂತು ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇನ್ನು ಈ ದೃಶ್ಯ ನೋಡೋದಾದರೆ, ಇದು ತೊರೆಯಲ್ಲಿ ಹರಿತಾ ಇರುವಂತಹ ಕೊಳಚೆ ನೀರಿನ ನೇರ ದೃಶ್ಯಾವಳಿಗಳು. ಇದೇ ತೊರೆಯ ದಾರಿಯಲ್ಲಿ ನಾವು ಸ್ವಲ್ಪ ಮುಂದಕ್ಕೆ ಸಾಗಿದಾಗ ಕಾಣಿಸಿದ್ದೆ ನೋಡಿ, ಈ ಬಿಳಿ ಬಣ್ಣದ ಒಂದು ಪೈಪು ಪಕ್ಕ ಒಂದು ವ್ಯವಸ್ಥಿತವಾಗಿ ಈ ಒಂದು ತೊರೆಯಲ್ಲಿ ಹರಿಯುವಂತಹ ಕೊಳಚೆ ನೀರಿನಿಂದ ಬಲಭಾಗದಲ್ಲಿರುವಂತಹ ಹೊಲಕ್ಕೆ ಯಾವ ರೀತಿ ಈ ಒಂದು ಬಿಳಿ ಪೈಪ್ನ ಮೂಲಕ ಪಂಪ್ ಆಗಲು ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಅದೇ ಈ ಒಂದು ಪೈಪ್ನ ಮೂಲಕ ಹಾದು ಹೋಗಿ ಅಲ್ಲಿಂದ ಎದುರಿಗೆ ಕಾಣ್ತಾ ಇರುವಂತಹ ಒಂದು ಪೈಪ್ನ ಮೂಲಕ ಈ ಒಂದು ನೆಲದಲ್ಲಿ ಕಾಣ್ತಾ ಇರುವಂತಹ ಬೆಳೆಗಳಿಗೆ ನೇರವಾಗಿ ಪಂಪ್ ಆಗಿ ಬೆಳೆಗಳನ್ನು ನೀಟಾಗಿ ಇಲ್ಲಿ ರೈತರು ಬೆಳೀತಾ ಇದ್ದಾರೆ ನೋಡಿ. ಈ ಪೈಪ್ನ ಮೂಲಕ ಈ ರೀತಿಯಾಗಿ ಈ ಒಂದು ಬೆಳೆ ಯಾವ ರೀತಿಯಾಗಿ ಬೆಳೆದಿದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದೇ ಹೊಲದ ಪಕ್ಕದಲ್ಲಿ ನಾವು ಸ್ವಲ್ಪ ಮುಂದೆ ಸಾಗಿದಾಗ ಮತ್ತೆ ನಮ್ಮ ಕಣ್ಣಿಗೆ ಕಂಡಿದ್ದು ಇದೇ ರೀತಿಯಾಗಿ ನೋಡಿ, ಇಲ್ಲಿ 3 ಪೈಪ್ಗಳನ್ನು ಅದೇ ಒಂದು ತೊರೆಯ ಕೊಳಚೆ ನೀರಿನಿಂದ ಯಾವ ರೀತಿ ಸೊಪ್ಪು ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ವ್ಯವಸ್ಥಿತವಾಗಿ ಸಣ್ಣ ಪೈಪ್ಗಳ ಮೂಲಕ ಹನಿ ನೀರಾವರಿ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಿದ್ದಾರೆ ಅಂತ ನೋಡಿ. ಇನ್ನು ಬಲಭಾಗದಲ್ಲಿ ಇಲ್ಲಿ ಅವರೆಕಾಯಿ ಗಿಡಗಳನ್ನು ಹಾಕಿದ್ದಾರೆ. ಇವೆಲ್ಲವನ್ನು ನೋಡಿ ಚಿತ್ರೀಕರಣ ಮಾಡುವಾಗ ನನಗೆ ಅನಿಸಿದ್ದು ಒಂದೇ, ಯಾಕಪ್ಪ ನಮ್ಮ ರೈತರಿಗೆ ಈ ರೀತಿಯಾದ ಒಂದು ಮನಸ್ಥಿತಿ ಬಂತು, ಹಾಗೂ ಈ ರೀತಿಯಾಗಿ ಚರಂಡಿ ನೀರಿನಲ್ಲೂ ಕೂಡ ಒಂದು ಬೆಳೆಗಳನ್ನು ಬೆಳೆಯುವ ಹಂತಕ್ಕೆ ತಲುಪಿಟ್ರಲ್ಲ ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ. ರೈತರು ದೇಶದ ಬೆನ್ನೆಲುಬು ಅಂತಾರೆ, ಆದರೆ ಇಲ್ಲಿ ನೀರಿನ ಅಭಾವವೋ ಅಥವಾ ದುಡ್ಡಿನ ಮೇಲಿನ ಆಸೆಯೋ ಗೊತ್ತಿಲ್ಲ. ಮಾರಪ್ಪನಪಾಳ್ಯದ ಈ ಒಂದು ತೊರೆಯ ಅಕ್ಕಪಕ್ಕದಲ್ಲಿನ ರೈತರು ಈ ಒಂದು ಕೊಳಚೆ ನೀರಿನಲ್ಲಿ ಬೆಳೆಯುತ್ತಿರುವ ಬೆಳೆಯಿಂದಾಗಿ ಮನುಷ್ಯನ ಆರೋಗ್ಯದ ಮೇಲೆ ಅದೆಷ್ಟು ರೀತಿ ಪರಿಣಾಮ ಬೀರುತ್ತದೆ ಅನ್ನೋದು ರೈತರು ಕೂಡ ಈ ಒಂದು ನೀರನ್ನ ಪಂಪ್ ಮಾಡುವಾಗ ಆಲೋಚನೆ ಮಾಡಲಿಲ್ಲ ಕಣ್ರಿ. ಇದಾಗಿತ್ತು ಈ ಒಂದು ವರದಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.